ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೂರನೇ ಬಾರಿಗೆ ಮೋದಿ ಅದ್ದೂರಿ ಪಟ್ಟಾಭಿಷೇಕ. ಪ್ರಧಾನಿ ಪದಗ್ರಹಣದತ್ತ ಇಡೀ ವಿಶ್ವದ ಚಿತ್ತ. ಅಧಿಕಾರ ಸ್ವೀಕಾರಕ್ಕೂ ಮುನ್ನ ಗಣ್ಯರ ಸಮಾಧಿಗೆ ನಮನ. ಮೋದಿ ಸಂಪುಟದಲ್ಲಿ ಕರ್ನಾಟಕದ ಪಾಲೆಷ್ಟು? ಎಚ್ಡಿಕೆ ಕೈ ಸೇರುತ್ತಾ ಕೃಷಿ ಖಾತೆ? ರಾಜ್ಯದ ಸಂಸದರಿಗೆ ಇದೆಯಾ ಮಂತ್ರಿ ಭಾಗ್ಯ? ರಾಹುಲ್ ಗಾಂಧಿ ಅವರು ಬಹುತೇಕ ಭಾರತ ದೇಶದ ಇತಿಹಾಸದಲ್ಲಿ 4-5 ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಜನರ ಬದುಕು, ಕಷ್ಟ, ಕಾರ್ಪಣ್ಯ. ಗಾಂಧೀಜಿ ಯಾತ್ರೆಗಿಂತ ರಾಹುಲ್ ಪಾದಯಾತ್ರೆ ಮೇಲೂ. ಭಾರತ್ ಜೋಡೋ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮೀರಿಸಿದ್ದು. ಸಚಿವ ಮಹದೇವಪ್ಪ ವಿವಾದಾತ್ಮಕ ಮಾತು. ಬಸವನಗೌಡ ದದ್ದಲ್ಗೆ ವಾಲ್ಮೀಕಿ ಹಗರಣದ ಉರುಳು. ಸಿಎಂ ವಾಪಸ್ ಆಗ್ತಾ ಇದ್ದಂತೆ ರಾಜೀನಾಮೆ ಫಿಕ್ಸ್. ವರ್ಗಾವಣೆಯಾದ ಹಣ ಬರೋದು ಯಾವಾಗ? ಸೂಪರ್ ಸಂಡೇ ಎಂದು ಡಬಲ್ ಧಮಾಕ್. ಭಾರತ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ T20 ವಿಶ್ವಕಪ್ ಪಂದ್ಯ. ಕಟ್ಟ ಎದುರಾಳಿಗಳ ಮ್ಯಾಚ್ ವೀಕ್ಷಿಸಲು ವಿಶ್ವವೇ ಕಾತರ. नरेंद्र दामोदर दास मोदी, मैं संघ के प्रधानमंत्री के रूप में अपने कर्तव्यों का निर्वहन करूंगा. ಸುದ್ದಿಯತ್ತ ಹೋಗೋದಕ್ಕಿಂತ ಮುಂಚೆ ನಮ್ಮ 3 ಪ್ರತಿನಿಧಿಗಳು ಇವತ್ತಿನ ಅಪ್ಡೇಟನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆಯಿಂದ ದೆಹಲಿಯಿಂದ ನಟೇಶ್, ನಮ್ಮ ದೆಹಲಿ ಪ್ರತಿನಿಧಿ. ಇವತ್ತಿನ ಬೆಳವಣಿಗೆ, ದೆಹಲಿಯಲ್ಲಿ ಆಗುವಂಥ ಮೂಮೆಂಟ್ಸ್, ಜೊತೆಗೆ ಅಲ್ಲಿನ ಕಾರ್ಯಕ್ರಮದ ಸಿದ್ಧತೆಗಳು, ಪೋರ್ಟ್ಫೋಲಿಯೋ ಹೇಗೆಲ್ಲ ಇದೆ, ಮೈತ್ರಿ ಪಟ್ಟಾಭಿಷೇಕಕ್ಕೆ ತಂತ್ರಗಾರಿಕೆಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದ, ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆ ಚುರುಕುಗೊಳಿಸಲಾಗಿದೆ. ಮತ್ತೊಂದು ಕಡೆ CBIನಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸೋದಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನಿಂಗ್ ಕೂಡ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಅಜಯ್ CID ಕಚೇರಿಯಿಂದ. ಮತ್ತೊಂದು ಕಡೆ ಮಹದೇವಪ್ಪ ಅವರು ಕೊಟ್ಟಿರುವಂಥ ಹೇಳಿಕೆ, ಆ ಹೇಳಿಕೆ ರಾಜಕೀಯ ವಲಯದಲ್ಲಿ ಯಾವ ರೀತಿಯಾಗಿ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ನಿಮ್ಮ ಸುದ್ದಿಗಳು ಬಂದಾಗ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಈಗ ಬಹಳ ಮುಖ್ಯವಾದಂಥ ದಿನ. ಯಾಕೆ ಭಾನುವಾರವೇ ಅಂತ ಬಂದಾಗ ಅದಕ್ಕೊಂದಷ್ಟು ದಿನ, ಗಳಿಗೆ ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಹಾಗಾಗಿ ಇವತ್ತು ಸಂಜೆ 7:15 ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇವರ ಜೊತೆಯಲ್ಲಿ ಕೆಲ ಸದಸ್ಯರು ಕೂಡ ಪ್ರಮಾಣ ವಚನಕ್ಕೆ ಅವರು ಕೂಡ ಸಾಕ್ಷಿಯಾಗಲಿದ್ದಾರೆ. ಅದ್ದೂರಿ ಪಟ್ಟಾಭಿಷೇಕಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಇಡೀ ವಿಶ್ವದ ಚಿತ್ತ ನೆಟ್ಟಿರೋದು ಇವತ್ತು ನರೇಂದ್ರ ಮೋದಿಯವರ ಪದಗ್ರಹಣದತ್ತ. ಪ್ರಮಾಣ ವಚನಕ್ಕೂ ಮುನ್ನ ರಾಜ್ಘಾಟ್ಗೆ ಭೇಟಿ ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ನಮಿಸಿ ಆ ಬಳಿಕ ಅವರು